ಬಹು ಸಹಜವಾಗಿ ಕಾಂಗ್ರೆಸ್ ಭ್ರಷ್ಟಾಚಾರಿ ಪಕ್ಷ ಅನ್ನೋ ಮೋದಿ ಆರೋಪವನ್ನು ಮುಖ್ಯಮಂತ್ರಿಗಳು ವಾಗ್ದಾಳಿ ಮೂಲಕ ಖಂಡಿಸ್ಕೊಂಡ್ರು. ಅವ್ರು ಹೇಳೋದಲ್ಲ ಸುಳ್ಳು. 5 ತಿಂಗಳಾಯಿತು, 1 ಪೈಸಾನು ಕೊಟ್ಟಿಲ್ಲ, ಭದ್ರಾ ಯೋಜನೆಗೆ ಕಾಸು ಕೊಟ್ಟಿಲ್ಲ, ಕರ್ನಾಟಕ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋಕ್ಕೆ ಇವ್ರು ಯಾರು, ಇವ್ರಿಗೇನು ಹಕ್ಕಿದೆ? 40% ಆರೋಪ ಬಂದಿದ್ದು BJP ಮೇಲೆ, ಇವ್ರಿಗೆ ಗೊತ್ತಿಲ್ವಾ? ನಮ್ಮಲ್ಲಿ ಎಲ್ಲ ಚೆನ್ನಾಗಿದೆ, ಜನ ನೆಮ್ಮದಿಯಿಂದಿದ್ದಾರೆ, ಹಿಂದೆ ಎಲ್ಲ ರಾಜ್ಯಕ್ಕೆ ಬರಲೇ ಇಲ್ಲ, ಬರ ಬಂದಾಗ ಎಲ್ಲ ಈಗ ಬಂದಿದ್ದಾರೆ, ನಮ್ಮ ಮೇಲೆ ಏನಾದ್ರು ದೂರ ಇದ್ದರೆ ನಾಗಮೋಹನ್ ದಾಸ್ ಕಮಿಟಿಗೆ ದೂರು ಕೊಟ್ಕೊಳ್ಳಿ ಅಂತ ಮುಖ್ಯಮಂತ್ರಿಗಳು ಸವಾಲು ಹಾಕಿದ್ರು. 30% ಯಾವ ಸರ್ಕಾರದ ಮೇಲೆ ಮಾಡಿದ್ದದು? BJP ಸರ್ಕಾರ. ಇವ್ರಿಗೆ ಗೊತ್ತಿಲ್ವ ಅದು? ಇವ್ರೇನು ಹೇಳೋದು ನಮಗೆ? ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರೋದು. ನರೇಂದ್ರ ಮೋದಿ ಅವರು ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಇದೆ ಅಂತ ಬರ್ತಾ ಇದ್ದಾರೆ. ಬರಗಾಲದಲ್ಲಿ ಬಂದ್ರ 18,171 ಕೋಟಿ ಕೇಳಿದ್ದೀವಿ, ಇವತ್ತಿನವರದು ಕೊಟ್ರ. 48,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಯಿತು, ಕೊಟ್ರ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಬೇಕು ಅಂತ ಕೊಡಬೇಕಾಗಿರೋ ದುಡ್ಡು ಕೊಡದೇನೆ, ನ್ಯಾಯಯುತವಾಗಿ ನಮ್ಮ ಪಾಲನ್ನು ಕೊಡದೇನೆ, ಮತ್ತೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಎಸ್. ಇನ್ನು ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಸಿಗದಿದ್ದಕ್ಕೆ ರೆಬಲ್ ಆಗಿರುವ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು, ಆದರೆ ಅವ್ರು ಗೈರಾದ್ರು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು, ಮೋದಿ ಕಾರ್ಯಕ್ರಮಕ್ಕೆ ಹೋದ್ರೆ ರಾಘವೇಂದ್ರಗೆ ಓಟ್ ಹಾಕಿ ಅಂತಾರೆ, ಅದಕ್ಕೆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಎಲೆಕ್ಷನ್ ಅಲ್ಲಿ ಗೆದ್ದು ಮುಂದೆ ಹೋಗ್ತೀನಿ ಮೋದಿ ಮುಂದೆ ಅಂತ ಹೇಳಿದ್ರು. ವಿವಿಧ ಮಠಗಳಿಗೆ ಭೇಟಿ ನೀಡಿದ್ದ ವೇಳೆ ಅಯೋಧ್ಯೆ ರಾಮ ಮಂದಿರ ಉಸ್ತುವಾರಿ ಹೊತ್ತಿರುವ ಕರ್ನಾಟಕದ ಗೋಪಾಲ್ಜಿ ಕರೆ ಬಂದಿತ್ತು. ಕಣದಿಂದ ಹಿಂದೆ ಸರಿಬೇಡಿ, ಶಿವಮೊಗ್ಗದಲ್ಲಿ ರಾಘವೇಂದ್ರ, ಹಾವೇರಿಯಲ್ಲಿ ಬೊಮ್ಮಾಯಿಯವರು ಸೋಲ್ತಾರೆ ಅಂತ ಈಶ್ವರಪ್ಪಗೆ ಗೋಪಾಲ್ಜಿ ಹೇಳಿದ್ದಾರೆ ಎನ್ನಲಾಗ್ತದೆ. ಈಶ್ವರಪ್ಪಗೆ ಟಕ್ಕರ್ ಕೊಟ್ಟಂತಹ ರಾಘವೇಂದ್ರ ಅವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ಗ ಜ್ಞಾನೇಂದ್ರ, ಸಿಟಿ ರವಿ ಏನ್ ಹೇಳಿದ್ರು ನೋಡೋಣ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಘವೇಂದ್ರಗೆ ಓಟ್ ಕೊಡಬೇಕು ಅಂತ ಅವ್ರು ಕೇಳ್ತಾರೆ. ಅವಾಗ ನಾನೇನು ಮಾಡಬೇಕು? ಎಲ್ಲ ಜನರ ಅಪೇಕ್ಷೆ ತಕ್ಕಂತೆ ಚುನಾವಣೆ ಸ್ಪರ್ಧೆ ನಿಲ್ತಾ ಇದ್ದೀನಿ, ಅವರೆಲ್ಲರ ಆಶೀರ್ವಾದ ಲೋಕಸಭೆ ಚುನಾವಣೆ ಗೆಲ್ತೀನಿ, ಅದೇ ನರೇಂದ್ರ ಮೋದಿ ಹತ್ರ ಹೋಗಿ ಮತ್ತೆ ಅವ್ರ ಕೈ ಎತ್ತುತ್ತೀನಿ. ಭಾರತೀಯ ಜನತಾ ಪಾರ್ಟಿ ಒಂದೇ ಕುಟುಂಬದ ಕೈಯಲ್ಲಿದೆ. ಯಡಿಯೂರಪ್ಪನವರು, ಅವ್ರ ಮಗ ರಾಘವೇಂದ್ರ, ಅವ್ರ ಮಗ ವಿಜಯೇಂದ್ರ, ಅದ್ರ ವಿರುದ್ಧ ನಾನು ಕೂಡ ಹೋರಾಟ ಮಾಡ್ತಾ ಇದ್ದೀನಿ. ಯಾರ್ಯಾರು ಹಿಂದುತ್ವದ ಪರ ಹೋರಾಟ ಮಾಡ್ತೀರೋ ತುಳಿಯಂತ ಕೆಲಸ ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇದೆ. ಶೋಭನ್ ಕೊಟ್ರಲ್ಲ, ಚಿಕ್ಕಮಗಳೂರು ಇಡೀ ಕಾರ್ಯಕರ್ತರು ಬೇಡ ಅಂದ್ರಲ್ಲ, ಗೋ ಬ್ಯಾಕ್ ಶೋಭಾ ಅಂದ್ರಲ್ಲ, ಬೆಂಗಳೂರಿಗೆ ಕೊಟ್ರಲ್ಲ, ಎಲ್ಲ ಯಡಿಯೂರಪ್ಪನವ್ರು ಕಪ್ಪಿ ಮುಷ್ಟಿಯಲ್ಲಿ ಇದೆ. ಅವ್ರು ಬೇಕಾದವ್ರಿಗೆ ಸೀಟು, ಬೇಡದಿದ್ದವ್ರಿಗೆ ಇಲ್ಲ. ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಇವತ್ತು ಆಯ್ಕೆ ಆಗಿದೆ. ರಾಜ್ಯದ ಅಧ್ಯಕ್ಷ ಆಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ಜನಪ್ರಿಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಇವತ್ತು ರಾಘಣ್ಣವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಸಾಕಷ್ಟು ತಪ್ಪು ಮಾಹಿತಿಗಳು ಅವರಿಗೆ ಕಿವಿಗೆ ಬಿದ್ದಿದೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೆ ಈಗಲೂ ಕೂಡ ಇದೆ. ಪಕ್ಷದ ಅಳತೆಗೋಲು ಏನು? ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ಹಾನಿ ಮಾಡೋದಿದೆಯಲ್ಲ, ಬಹಳ ಮಹಾಪಾಪದ ವಿಷಯ. ಈಶ್ವರಪ್ಪನವರಂತವ್ರು ಪಕ್ಷ ಕಟ್ಟಿದವರು, ಅವ್ರು ಹಾನಿ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ. ಈಶ್ವರಪ್ಪನವರು ಮತ್ತು ಈಶ್ವರಪ್ಪನವರ ಸಂಬಂಧ 4 ದಶಕಗಳಿಗೂ ಮೀರಿದ ಸಂಬಂಧ. ಹಾಗಾಗಿ ಅವರಿಗಿಂತ ಹತ್ತಿರದವರು ಇನ್ಯಾರೂ ಇಲ್ಲ. ಏನೋ ಸಮಸ್ಯೆ ಇದ್ರೆ ಅವರೇ ಬಗೆಹರಿಸ್ಕೊಳ್ತಾರೆ. ಪಕ್ಷ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ, ಪಕ್ಷಕ್ಕೋಸ್ಕರನೇ ನಾನು ಸೆಪರೇಟ್ ಆಗಿ ಕಂಟೆಸ್ಟ್ ಮಾಡ್ತಿರೋದು ಅಂತ ಹೇಳೋ ಈಶ್ವರಪ್ಪನವರು ಹಿಂದುತ್ವದ ಅದ್ರ ಸಮಸ್ಯೆ ಅಲ್ಲ ಇದು. ಈಶ್ವರಪ್ಪನವರ ಪಕ್ಷಕ್ಕೆ ಮಾಡ್ತಾರೋ ಹಾನಿ ಮಾಡ್ತಾರೋ ಮಾಡಲ್ವೋ ಅದು ಚುನಾವಣೆಯಲ್ಲಿ ತೀರ್ಮಾನ ಆಗತ್ತೆ. ಕಂಟೆಸ್ಟ್ ಮಾಡಿದ್ಮೇಲೆ ಆಗ್ಬೋದು, ಅದು ಬೇರೆ ವಿಚಾರ. ಬಟ್ ದಿ ಪ್ರಾಬ್ಲಮ್ ಈಸ್ ಈಗಿಲ್ಲಿ ಈಶ್ವರಪ್ಪನವರಿಗೆ ಟಿಕೆಟನ್ನು ಅಕಾರ್ಡಿಂಗ್ ಟು ರಾಜ್ಯ ಅಧ್ಯಕ್ಷರ ಪ್ರಕಾರದಲ್ಲಿ ನಾನೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ಅವ್ರು ಮಾಡಿರ್ತಾರೆ ಅಂತ. ಹೈಕಮಾಂಡ್ ಮಾಡುತ್ತೋ ಲೋ ಕಮಾಂಡ್ ಮಾಡಿರುತ್ತೋ ಟಿಕೆಟ್ ತೀರ್ಮಾನ ಆದ ಮೇಲೆ ಅಸಮಾಧಾನಗೊಂಡ ನಾಯಕರನ್ನ ಸೌಜನ್ಯಕ್ಕೋಸ್ಕರವಾದರೂ ಭೇಟಿ ಮಾಡಿ ಸಮಾಧಾನ ಮಾಡುವ ಕೆಲಸವನ್ನು ಯಾರು ಮಾಡಬೇಕು? ರಾಜ್ಯಾಧ್ಯಕ್ಷರು. ವಾಟ್ ಆರ್ ಯು ಡೂಯಿಂಗ್ ದೆನ್? ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಅದು ಸರಿ ಹೋಗುತ್ತೆ, ಅದು ಸರಿ ಹೋಗುತ್ತೆ, ಅದು ಸರಿ ಹೋಗುತ್ತೆ ಅಂತಂತ ಹೇಳಿಕೊಂಡು ಕಾಲ ಕಳೀತಾ ಇದ್ರೆ ನಿಮ್ಮ ಪಾತ್ರ ಏನು? ಹಾಗಾದ್ರೆ ಒಬ್ಬ ಅಧ್ಯಕ್ಷನಾಗಿ ಪಾತ್ರ ಏನು? ಅದು ಸರಿ ಹೋಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಪ್ರಯತ್ನ ಆಗಬೇಕಲ್ಲ. ಏನು ಪ್ರಯತ್ನ ಆಗಿದೆ? ಇಫ್ ಯು ಡೋಂಟ್ ಗೋ ಅಂಡ್ ಫೇಸ್ ಯುವರ್ ಓನ್ ಲೀಡರ್, ಒಬ್ಬ ಅಧ್ಯಕ್ಷ ತನ್ನ ನಾಯಕರನ್ನು ತಾನೂ ಎದುರಿಸಲ್ಲ ಅನ್ನೋದಾದ್ರೆ ಯಾರ್ಯಾರನ್ನೋ ಕಳಿಸ್ಕೊಡ್ತೀನಿ ಅಂದರೆ ನೀವು ಯಾಕೆ ಅಧ್ಯಕ್ಷರಾಗಬೇಕಾಗ? ನೀವು ಬರೀ ಟಿವಿ ಮುಂದೆ ಕೂತ್ಕೊಂಡು ನಾನು ಅಧ್ಯಕ್ಷ ಅಂತ ಹೇಳಕ್ಕಾಂಗಾರೆ? ನಂಬರ್ 1. ನಂಬರ್ 2, ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದರೆ ಎಗೈನ್ ನಾನು ಟೆಲಿಂಗ್ ಯು, ಈಶ್ವರಪ್ಪ ಒಪ್ತಾರೋ ಬಿಡ್ತಾರೋ, ಪಾರ್ಟಿ ತೀರ್ಮಾನನ ಅವರು ಧಿಕ್ಕರಿಸ್ತಾರೋ ಅಲ್ವೋ,
ಯಾಕಂದ್ರೆ ಈಶ್ವರಪ್ಪನವರು ಲಿಂಗಾಯತರಾಗಿದ್ದಿದ್ರೆ ಯತ್ನಾಳು ಕೊಡಬೇಕಾಗಿತ್ತು, ಗೌಡ್ರಾಗಬೇಕಾಗಿದ್ದಿದ್ರೆ ಸಿ ಟಿ ರವಿ ಕೊಡ್ಬೋದಿತ್ತು, ಹಿಂದುಳಿದಾಗಿದ್ರೆ ನನಗೆ ಕೊಡ್ಬೋದಿತ್ತು ಅಂತ ಈಗ ಹೇಳ್ತಿದಾರಲ್ಲ. ವಿಜಯೇಂದ್ರ ಅಪಾಯಿಂಟ್ ಆಗಿದ್ದು ನಿನ್ನೆ ಅಲ್ವಲ್ಲ, ಹೌದು 8 ತಿಂಗಳಿಂದನೋ 7 ತಿಂಗಳಿಂದನೋ ಅಪಾಯಿಂಟ್ ಆಗಿದ್ದಲ್ಲ. ನಿಮ್ಮ ಬಾಯಲ್ಲಿ ಬರಲೇ ಇಲ್ಲ ಮಾತು ಅವಾಗೆಲ್ಲ. ಅವಾಗ ನನಗೆ ಅವ್ರಿಗೊಂದು ಭರವಸೆ ಕೊಟ್ಟಿದ್ರಂತಲ್ಲ. ಎಕ್ಸಾಕ್ಟ್ಲಿ. ಸೊ ನಿಮ್ಮ ಭರವಸೆ ಈಡೇರಿಲ್ಲ ಅಂತ ನೀವು ಆ ಪಾಯಿಂಟ್ ಎತ್ತಿದ್ರೆ ಅದು ಸರಿ ಅಂತ ನಾನು ಅಂದಿಲ್ಲ. ಅವ್ರು ಒಪ್ತಾರೋ ಬಿಡ್ತಾರೋ. ಆದರೆ ಶಿವಮೊಗ್ಗೆಯಲ್ಲಿ ಸ್ಪರ್ಧೆ ಮಾಡಿರುವುದು ಸೋದರನೋ ಸೋದರ ಅಲ್ಲವೋ, ದಾಟ್ ಇಸ್ ನಾಟ್ ದ ಪಾಯಿಂಟ್. ಇಲ್ಲಿ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ನೋಡಬೇಕೇ ಹೊರತು ಸಮಸ್ಯೆಗಳನ್ನು ಸ್ಥಳೀಯವಾಗಿ ನಿಮ್ಮ ಕೌಟುಂಬಿಕ ಕಾರಣಗಳನ್ನು ಹಿಂದಿಟ್ಟುಕೊಂಡದನ್ನು ನೋಡಬಾರ್ದು. ಅದನ್ನು ಒಬ್ಬ ಅಧ್ಯಕ್ಷರ ಪಾತ್ರ ಅದು. ಅಧ್ಯಕ್ಷರೇ ಪರಾರಿಯಾಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಸಮಾಧಾನಿತರನ್ನ ಮಾತನಾಡಿಸುವಲ್ಲಿ ಸಮಾಧಾನ ಆಗದಿದ್ರೂ ಪರವಾಗಿಲ್ಲ. ಯಾರು ಮಾತಾಡಬೇಕು ಹಾಗಾದ್ರೆ? ಹೂ ಹ್ಯಾಸ್ ಟು ಸ್ಪೀಕ್? ಇದನ್ನು ಹೈಕಮಾಂಡೇ ನೋಡ್ಕೋಬೇಕಾ? ಅದನ್ನು ಹೈಕಮಾಂಡೇ ನೋಡ್ಕೊಳ್ಳೋದಾದ್ರೆ ನಿಮ್ಮ ಪಾತ್ರ ಏನು ಅಧ್ಯಕ್ಷರಾಗಿ? ಒಬ್ಬ ಅಧ್ಯಕ್ಷ ಅಂದರೆ ಮನೆ ಯಜಮಾನ, ವಯಸ್ಸಲ್ಲ ನಾ ಹೇಳ್ತಿರೋದು, ಹುದ್ದೆನಲ್ಲಿ. ತಂದೆ ಮಗನನ್ನು ಕರೆಸಿ ಮಾತಾಡಲ್ಲ. ಅಂದರೆ ನಾನು ವಿಜೇಂದ್ರ ಸ್ಥಾನದಲ್ಲಿ ಇದ್ದಾರೆ ಅಂತಲ್ಲ. ಅಧ್ಯಕ್ಷ ಅಂದರೆ ಏನು? ಬಹಳ ಸರಿ ಕಾಂಗ್ರೆಸ್ನಲ್ಲಿ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ನಂಗೆ ಗೊತ್ತಿಲ್ಲ ಈ ಕಂಪ್ಯಾರಿಸನ್ನು, ಬಟ್ ಬಹಳ ಸರಿ ಕಾಂಗ್ರೆಸ್ಸಲ್ಲಿ ಆಶ್ಚರ್ಯ ಪಡುವ ರೀತಿ ಡಿ.ಕೆ. ಕೆಲವರು ಮನೆಗೆ ಹೋಗ್ತಾರೆ, ಹೋಗೋದೇ ಇಲ್ವೇನೋ ಅನ್ನೋ ಹೋಗ್ತಾರೆ. ಅದು ಸಾಲ್ವ್ ಆಗುತ್ತೋ ಬಿಡುತ್ತೋ, ದಟ್ ಈಸ್ ದ ರೋಲ್ ಆಫ್ ಎ ಪ್ರೆಸಿಡೆಂಟ್. ಯು ವಿಲ್ ನಾಟ್ ಗೋ, ಯು ಓನ್ಲಿ ಸ್ಪೀಕ್ ಥ್ರೂ ಮೀಡಿಯಾ ಅಂತಂದರೆ ವಾಟ್ ಈಸ್ ದ ಅಧ್ಯಕ್ಷರ ಪಾತ್ರ? ಎಲ್ಲರೂ ಮೀಡಿಯಾ ಮುಂದೆನೇ ಮಾತಾಡಿ, ಬೇರೆಯವರೆಲ್ಲ ಮಾತಾಡ್ತಾರೆ ಮೀಡಿಯಾ ಮುಂದೆ ಮಾತಾಡಬೇಡಿ ಅಂತಂದ್ರೆ ಅಧ್ಯಕ್ಷರು. ನೀವು ಮಾಡೋದು ಅದೇ. ನನಗೆ ಅಮೇಝಿಂಗ್ ಆಗಿ ಕಾಣಿಸ್ತಾ ಇದೆ ಇವರುಗಳ ರೋಲ್ಗಳೆಲ್ಲರೂ ಒಬ್ಬೊಬ್ರದ್ದು. ಅಪ್ಪದು ಬಿಡೋದು ಬೇರೆ. ನಾನು ಹೋಗಲೇಬೇಕು, ನಾನು ಕಂಟೆಸ್ಟ್ ಮಾಡಲೇಬೇಕು ಅನ್ನೋರು ತೀರ್ಮಾನಕ್ಕೆ ಅವ್ರು ಬಂದಾಗೋಗಿದ್ರೆ ನೀವು ಹೋಗಿ ಬಂದರು ಅಷ್ಟೇ, ಯಾರು ಹೋಗಿ ಬಂದರೂ ಅಷ್ಟೇ, ಅದಾಗದೇ ತೀರ್ಮಾನ. ಬಟ್ ಜಸ್ಟಿಸ್ ಇಸ್ ನಾಟ್ ಜಸ್ಟ್ ಕೊಟ್ಟಿದ್ದಲ್ಲ, ಅಪಿಯರ್ಸ್ ಟು ಹ್ಯಾವ್ ಬೀನ್ ಡೆಲಿವರ್ಡ್ ಅಲ್ಲ, ಅದು ಎಕ್ಸಿಕ್ಯೂಟ್ ಆಗೋಂಗೂ ಇರಬೇಕಲ್ಲ. ಹಾಗೆ ನೀವು ಹೋಗಿ ಬಂದಿದ್ದಾರೂ ಆಗಬೇಕಲ್ಲ. ನಿಮ್ಮಿಂದ ಏನು ಪ್ರಯತ್ನ ಆಯಿತು? ಏನು ಪ್ರಯತ್ನ? ಇದು ವರಿಷ್ಠರು ನೋಡ್ಕೋತಾರೆ, ನೀವೇನು? ಮೈಸೂರಿನಲ್ಲಿ ಈ ಸಮಸ್ಯೆ ಬಂದಂಗಿಲ್ಲ. ಪ್ರತಾಪ್ ಸಿಂಹ ತನಗೆ ಟಿಕೆಟನ್ನು ನಿರಾಕರಿಸಿದ್ರು ಅನ್ನೋದಕ್ಕೆ ತನಗೆ ಕಾರಣ ಏನು ಅಂತ ಅವ್ರಿಗೂ ಗೊತ್ತಿಲ್ವಂತೆ, ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಮೈಸೂರಿನ ಜನಕ್ಕೂ ಗೊತ್ತಿಲ್ಲ. ಪ್ರಶ್ನೆ ಬೇರೆ ಭಾಳ ಜನಕ್ಕೆ. ಹಾಗಾಗಿ ಆದರೂ ಇವತ್ತು ಯದುವೀರು ಒಂದು ಪ್ರಚಾರಕ್ಕೋಸ್ಕರ ಇಳಿದ್ರು, ಒಂದು ಪತ್ರಿಕಾಗೋಷ್ಠಿನೇನೋ ಮಾಡಿದ್ರು, ಮುಖಾಮುಖಿ ಆದರೂ ಅವರಿಬ್ಬರೂ ಯಾವ ಲೆವೆಲ್ಗೆ ಮುಖಾಮುಖಿಯಾಗಿದೆ ನೋಡ್ರಿ ಅಲ್ಲಿ ಸ್ಕ್ರೀನಲ್ಲಿ. ಈಗ ಅಲ್ಲಿ ರಾಮದಾಸ್ ಸಿಕ್ಕಿದ್ರು, ಅವ್ರಿಗೂ ಒಂದು ನಮಸ್ಕಾರ ಹಾಕೇ ಬಿಟ್ರು ಅವರು, ಇರಲಿ ಅಂತ. ಅಲ್ವಾ? ಯದುವೀರ್ಗೂ ಹೂ ಕೊಟ್ಬಿಟ್ಟು ರಿಸೀವ್ ಮಾಡ್ಕೊಂಡು ಬರ್ರಿ ಅಂತ ಜಂಟಿ ಸುದ್ದಿಗೋಷ್ಠಿ ಕೂತ್ಕೊಂಡ್ರು. 14ರಲ್ಲಿ ನನಗೆ ಯಾಕೆ ಟಿಕೆಟ್ ಕೊಟ್ಟರು ಅಂತ ನಾನು ಹೈಕಮಾಂಡ್ ಹೇಳಿರಲಿಲ್ಲ, ನಾನು ಕೇಳಿರಲಿಲ್ಲ. ಈಗಲೂ ಅಷ್ಟೇ, ನನಗೆ ಯಾಕೆ ಟಿಕೆಟ್ ತಪ್ಪಿತು ಅಂತ ನಾನು ಕೇಳಲ್ಲ. ಅವ್ರನ್ನ ಗೆಲ್ಲಿಸೋದಷ್ಟೇ ನಮ್ಮ ಕೆಲಸ. ನಾನು ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಅವ್ರಿಗೂ ದ್ರೋಹ ಮಾಡಲ್ಲ ಯದುವೀರ್ಗೆ ಅಂದರು. ಅವರು ಕೂಡ ನಾನು ಅರಮನೆಯಿಂದ ಹೊರಗೆ ಬರ್ತೀನಿ, ಬಂದು ಕೆಲಸ ಮಾಡ್ತೀನಿ ಅಂತೆಲ್ಲ ಅವರು ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಎದುರುಗಡೆನೇ ಮುಂಡರ್ಗಿ ತಾಲೂಕು ಪದಾಧಿಕಾರಿಗಳು ಕಾರ್ಯಕರ್ತರ ನೇಮಕದ ವಿಚಾರದಲ್ಲಿ ಗಲಾಟೆ ಆಯ್ತಂತೆ. ಬಸವರಾಜ ಬೊಮ್ಮಾಯಿನೇ ಗಾಬರಿ ಆಗೋದ್ರಂತೆ. ಹಂಗೆ ಸರ್, ಸ್ಥಳೀಯ ಸಮಸ್ಯೆಗಳು ಹಂಗೇನೆ. ಹತ್ತು ವರ್ಷದ ಹಿಂದೆನೂ ಯಾರನ್ನೂ ಕೇಳಿ ನಂಗೆ ಟಿಕೆಟ್ ಕೊಟ್ಟಿರಲಿಲ್ಲ. 10 ವರ್ಷದ ನಂತರನೂ ನನ್ನನ್ನು ಕೇಳಿ ಬೇರೆಯವ್ರಿಗೆ ಕೊಡ್ಬೇಕಾದ ಅಗತ್ಯ ಪಕ್ಷಕ್ಕಿಲ್ಲ. ಯದುವೀರವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಸೋದು ಅಷ್ಟೇ ನಮ್ಗಿರುತ್ತದು. ಈ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳಿ ನಾವು ಬರೀ ಭಾಷಣಕ್ಕೋಸ್ಕರ ಹೇಳಿಲ್ಲ. ಪಕ್ಷ ನಿಜಕ್ಕೂ ನನಗೆ ತಾಯಿನೂ ಹೌದು, ಪಕ್ಷಕ್ಕೂ ದ್ರೋಹ ಬಗ್ಗಿಲ್ಲ, ಪಕ್ಕದಲ್ಲಿರೋರ್ಗೂ ದ್ರೋಹ ಬಗ್ಗಿಲ್ಲ. ಸಂವಿಧಾನದ ಮುಂದೆ, ಕಾನೂನು ಮುಂದೆ ಎಲ್ಲರೂ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ. ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ MP ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ನಿಮಗೆ ಅವ್ರ ಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ, ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ. ಆಲ್ ರೈಟ್. ಅಪರೂಪ ಅಲ್ಲ ಸರ್ ರಾಜಕಾರಣದಲ್ಲಿ ಈ ಥರ ಇಲ್ಲ. ಈ ಪದ್ಧತಿ ಪರಂಪರೆಗೆ ನನ್ನ ಪ್ರಕಾರದಲ್ಲಿ ಚೆನ್ನಾಗಿ ನಾಂದಿ ಹಾಡಿದ್ದು, ಸಾಕ್ಷಿ ಹಾಡಿದ್ದು ಅಂತಂದರೆ ಯು ಶುಡ್ ರಿಮೆಂಬರ್ ಹಿಮ್. ಅವ್ರು ಇವತ್ತು ರಾಜಕಾರಣದಲ್ಲಿ ಆಕ್ಟಿವ್ ಆಗಿಲ್ಲ ಅನ್ನೋ ಕಾರಣಕ್ಕಲ್ಲ, ರಘುಪತಿ ಭಟ್. ರಘುಪತಿ ಭಟ್ಟಿಗೆ ತನ್ನ ಕ್ಷೇತ್ರದಲ್ಲಿ ತನ್ನ ಟಿಕೆಟನ್ನು ನಿರಾಕರಿಸಿದಾಗ ಈ ಸಿಡ್ ಇಟ್, ನಾನು ಏನೇ ಆದರೂ ಪಕ್ಷಕ್ಕೆ ಏನು ಮಾಡೋಕ್ಕೆ ಹೋಗಲ್ಲ ಅಂತ. ಹಾಗಾಗಿ ಕೆಲವು ಕಡೆ ಇರುತ್ತೆ ಈ ರೀತಿಯ ಲಾಯಲ್ಟಿಗಳು, ಕೆಲವು ಕಡೆ ಇರಲ್ಲ. ಆದರೆ ಇರುತ್ತೋ ಬಿಡುತ್ತೋ
ಪಕ್ಷದ ಪರಿಸ್ಥಿತಿ ಏನು, ಪಕ್ಷದಲ್ಲಿ ಯಾಕೆ ಇಂತಹ ನಿರ್ಧಾರಗಳಾಗಿವೆ, ಯಾವ ಅನಿವಾರ್ಯತೆಯ ಹಿನ್ನೆಲೆಯಲ್ಲಾಯಿತು, ಹೇಗೆ ಇದರಲ್ಲಿ ನಮ್ಮ ಪಾತ್ರವಿಲ್ಲ ಅಥವಾ ಯಾವ್ಯಾವುದೋ ಕನ್ಸಿಡರೇಷನ್ಸ್ ಬಂದಿದೆ, ಈ ಎಲ್ಲವನ್ನ ವಿವರಿಸುವುದು ಕಾರ್ಯಕರ್ತರಿಗೂ ಮತ್ತು ಉಳಿದ ಸಹನಾಯಕರುಗಳಿದ್ದ ಕೆಲಸ. ಅಧ್ಯಕ್ಷರದು, ಅವರದ್ದೇ ಜವಾಬ್ದಾರಿ. ಒಪ್ಪದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ಹೇಳಿದಾಗ ಅದರಿಂದ ಎಸ್ಕೇಪ್ ಹಾ